ಎಲ್ರಿಗೂ ನಮಸ್ಕಾರ. ನನ್ನ ಚಾನೆಲ್ ನವ್ಯ, ಇದಕ್ಕೆಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ ಭಾಗದಲ್ಲಿ ನಾವು ನೋಡಿದೆವು ಹೇಗೆ ರಾಮ, ಸೀತಾ, ಲಕ್ಷ್ಮಣ ಅಯೋಧ್ಯೆಗೆ ವಿದಾಯ ಹೇಳಿ ಅರಣ್ಯದ ಕಡೆಗೆ ಪ್ರಯಾಣ ಆರಂಭಿಸಿದರೆಂದು. ಇಂದು ನೋಡೋಣ ಅವರ ಅರಣ್ಯದ ಜೀವನ ಹೇಗೆ ಆರಂಭವಾಯಿತೆಂದು. ಗಂಗೆಯನ್ನು ದಾಟಿದ ನಂತರ ರಾಮ, ಸೀತಾ, ಲಕ್ಷ್ಮಣ ಅರಣ್ಯದ ಒಳಭಾಗಕ್ಕೆ ಸಾಗಿದರು. ಎಲ್ಲೆಡೆ ಹಸಿರು, ಹಕ್ಕಿಗಳ ಮಧುರ ಧ್ವನಿ, ಶಾಂತವಾದ ವಾತಾವರಣ. ಅವರು ವಿವಿಧ ಋಷಿಗಳ ಆಶ್ರಮಗಳಿಗೆ ಭೇಟಿ ನೀಡಿದರು. ಋಷಿಗಳು ಅವರನ್ನು ಸಂತೋಷದಿಂದ ಸ್ವಾಗತಿಸಿದರು. ರಾಮ, ನೀನು ಇಲ್ಲಿ ಬಂದದ್ದು ನಮ್ಮ ಭಾಗ್ಯ ಎಂದು ಆಶೀರ್ವದಿಸಿದರು. ಅರಣ್ಯದಲ್ಲಿ ಜೀವನ ಸರಳವಾಗಿತ್ತು. ರಾಮನು ಸೀತೆಗಾಗಿ ಹಣ್ಣುಗಳನ್ನು ತರುತ್ತಿದ್ದನು. ಲಕ್ಷ್ಮಣನು ಒಂದು ಸಣ್ಣ ಮನೆ, ಒಂದು ಪರ್ಣಶಾಲೆಯನ್ನು ನಿರ್ಮಿಸಿದನು. ರಾಜಮನೆತನದ ಐಶ್ವರ್ಯವಿರದಿದ್ದರೂ ಅವರ ಮನಸ್ಸಿನಲ್ಲಿ ಸಂತೋಷ ಇತ್ತು. ಕಾಲ ಕಳೆದಿತು. ಒಂದು ದಿನ ರಾಮನು ಹೇಳಿದನು, ನಾವು ಪಂಚವಟಿ ಎಂಬ ಸ್ಥಳಕ್ಕೆ ಹೋಗೋಣ. ಅದು ಶಾಂತ ಮತ್ತು ಸುಂದರವಾದ ಸ್ಥಳ. ಹೀಗೆ ರಾಮ, ಸೀತಾ ಮತ್ತು ಲಕ್ಷ್ಮಣ ಪಂಚವಟಿಯ ಕಡೆಗೆ ಪ್ರಯಾಣಿಸಿದರು. ಪಂಚವಟಿಯಲ್ಲಿ ಅವರ ಹೊಸ ಜೀವನ ಆರಂಭವಾಯಿತು. ಶಾಂತಿ, ಸಂತೋಷ, ಸರಳ ಜೀವನ. ಈ ಭಾಗದಿಂದ ನಾವೇನು ತಿಳಿಯಬಹುದು ಎಂದರೆ, ಜೀವನದ ಸೌಕರ್ಯಕ್ಕಿಂತ ಮನಸ್ಸಿನ ಶಾಂತಿ ಮುಖ್ಯ. ಸರಿ, ಭರತನಿಗೆ ರಾಮನು ಕಾಡಿಗೆ ಹೋದ ಸುದ್ದಿ ತಿಳಿದು ರಾಮನನ್ನು ಹುಡುಕುತ್ತಾ ಕಾಡಿಗೆ ಬರುತ್ತಾನೆ. ಅಲ್ಲಿ ಏನಾಯಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಮತ್ತೆ ಸಿಗ್ತಾ ಇರುವ. ಜೈ ಶ್ರೀರಾಮ್.